ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ನಾವು ಎಷ್ಟೋ ಜನ್ಮದಲ್ಲಿ ಮಾಡಿರುವ ಕರ್ಮಶೇಷಗಳನ್ನು ಸಂಗ್ರಹಿಸಿಕೊಂಡು ಬಂದಿರುತ್ತೇವೆ. ನಾಶವಾಗದ ಹೊರತು ಚಿತ್ತ ಶುದ್ಧಿ ಆಗುವುದಿಲ್ಲ. ಅದನ್ನು ಹೊರಗೆ ಕಳುಹಿಸಬೇಕು. ಅದಕ್ಕೆ ಬದಲಾಗಿ ಒಳ್ಳೆಯ ಕರ್ಮವನ್ನು ಮಾಡಬೇಕು. ನಿಸ್ವಾರ್ಥದಿಂದ ಮಾಡುವುದು ಸಮಾಜದ ಹಿತಕ್ಕೆ ಕಾರಣವಾಗುವುದು. ಭಗವಂತನ ದೃಷ್ಟಿಯಲ್ಲಿ ಇದು ಶ್ರೇಷ್ಠವೆನಿಸುವುದು. ಮತ್ತೆ ಕೆಲವರು ಮಾಡುವುದು ಸ್ವಾರ್ಥದಿಂದ, ಹೆಸರು, ಕೀರ್ತಿ, ಅಧಿಕಾರದ ಹಂಬಲ, ಹಣದ ಆಸೆಯಿಂದ ಮಾಡುತ್ತಾರೆ. ಇದು ಮಧ್ಯಮ. ಯಾವುದೋ ಒಂದು ಆಸೆಯಿಂದ ಮಾಡಿದರೂ ಅದನ್ನು ಬೇರೆಯವರು ಅದರಿಂದ ಪ್ರಯೋಜನ ಪಡೆಯುವಂತಾಗಿರುತ್ತದೆ. ಮತ್ತೆ ಕೆಲವರು ಯಾವ ಕೆಲಸವನ್ನೂ ಮಾಡದೇ ಇರುತ್ತಾರೆ. ದೇಹವನ್ನು ದಂಡಿಸದೆ ಸೋಮಾರಿಯಾಗಿ ಕಳೆದಾಗ ಶರೀರ ರೋಗದ ಗೂಡಾಗುತ್ತದೆ. ಇವನು ಅಧಮನಾಗುತ್ತಾನೆ. ರೋಗದಿಂದ ನರಳುವುದು ಕೂಡ ಒಂದು ಕರ್ಮವಾಗುತ್ತದೆ. ನಾವು ಮಾಡುವ ಪ್ರತಿ ಕಾರ್ಯವೂ ಯಜ್ಞರೂಪವಾಗಿರಬೇಕು. ನಾವು ಒಬ್ಬರ ಮನೆಗೆ ಹೋದಾಗ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಉಪಚಾರ ಮಾಡಿರುತ್ತಾರೆ. ಆಗ ನಮಗೆ ಅವರನ್ನು ಕರೆದು ಅದೇ ರೀತಿ ಉಪಚರಿಸಲು ಮನಸ್ಸಾಗುತ್ತದೆ. ಭಗವಂತನ ವಿಷಯದಲ್ಲೂ ಅಷ್ಟೇ. ನಮಗಾಗಿ ಎಲ್ಲ ದೇವತೆಗಳು ಸಹಕಾರ ಕೊಡುತ್ತಾರೆ. ಕಣ್ಣು ಕಾಣಲು ಸೂರ್ಯ ಕಾರಣ, ಕಿವಿಗಳು ಕೇಳಬೇಕಾದರೆ ಅಷ್ಟದಿಕ್ಪಾಲಕರು ಕಾರಣ, ಉಸಿರಾಡಲು, ತಿಂದಿದ್ದು ಅರಗಿಸಿಕೊಳ್ಳಲು, ಮಾತನಾಡಲು, ಪ್ರತಿ ಕಾರ್ಯವನ್ನು ನಾವು ಮಾಡಲು ದೇವತೆಗಳು ತಮ್ಮ ಶಕ್ತಿಯನ್ನು ನೀಡಿದಾಗ ಮಾತ್ರ ಸಾಧ್ಯ. ಕುಂಟ, ಕುರುಡ, ಮೂಗನಾಗಲು ನಾವು ಯಾವುದೋ ಜನ್ಮದಲ್ಲಿ ನಾವು ಆ ಭಾಗಕ್ಕೆ ಬೇರೆಯವರಿಗೆ ತೊಂದರೆ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಕೊಟ್ಟ ನೋವಿಗೆ ದುಪ್ಪಟ್ಟು ನೋವನ್ನು ಅನುಭವಿಸುವುದು ಸತ್ಯ. ಭಗವಂತನಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ನಮ್ಮ ನಡೆ ನುಡಿ ಇಟ್ಟುಕೊಂಡಾಗ ಪರಮಾತ್ಮ ಅದನ್ನು ಗಮನಿಸಿರುತ್ತಾನೆ. ನಾವು ಅಪೇಕ್ಷೆ ಪಡದೆ ಹೋದರೂ ನಮಗೆ ಬೇಕಾದ ಸಕಲ ಭಾಗ್ಯವನ್ನು ಕರುಣಿಸುತ್ತಾನೆ. ನಮ್ಮ ಬೆನ್ನ ಹಿಂದೆ ಸದಾ ಕಾವಲಾಗಿ ಇದ್ದು ಯಾವ ರೀತಿ ಅನಾನುಕೂಲವೂ ಆಗದಂತೆ ರಕ್ಷಿಸುತ್ತಾನೆ. ಪ್ರತಿಯೊಬ್ಬ ಜೀವಿಗೂ ಆಹಾರ, ವಿದ್ಯೆ ಮತ್ತು ಆರೋಗ್ಯ ಅವಶ್ಯಕ. ಯಾವುದೇ ರೀತಿಯ ಸಹಾಯವನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ ಎನ್ನುವ ಭಾವನೆಯಿಂದ ಅಗತ್ಯ ಇರುವವರಿಗೆ ಅರ್ಪಿಸಿದಾಗ ಅದು ದೇವರಿಗೆ ತಲುಪುತ್ತದೆ. ನಾವು ಸರಿಯಾದ ಕಾಲದಲ್ಲಿ ಸರಿಯಾದ ವ್ಯಕ್ತಿಗೆ ಜಾತಿ, ಧರ್ಮ, ಕುಲ, ದೇಶ ಗಮನಿಸದೆ ಅರ್ಹರಾದ ವ್ಯಕ್ತಿಯನ್ನು ಗುರುತಿಸಿ ಸಹಾಯ ಮಾಡುವುದು ಅತ್ಯುತ್ತಮ ಸೇವೆಯಾಗುತ್ತದೆ. ನಾವು ಮಾಡುವ ಉತ್ತಮ ಕಾರ್ಯ ಯಾವತ್ತಿಗೂ ವ್ಯರ್ಥವಲ್ಲ. ಬೀಜ ನೆಟ್ಟು ಅದು ಬೆಳೆದು ಉತ್ತಮ ಫಲ ಕೊಡುವಂತೆ ಭಗವಂತ ಅದನ್ನು ಬೇರೆ ರೂಪದಲ್ಲಿ ನಮಗೆ ಸಿಗುವಂತೆ ಮಾಡುತ್ತಾನೆ. ನಾವು ಹಣ, ವಸ್ತು, ಆಹಾರ ದಾನ ಮಾಡುವುದು ಮಾತ್ರ ಯಜ್ಞವಲ್ಲ. ನಾವು ಮಾಡುವ ಸಣ್ಣ ಸಹಾಯ ಸಹ ಯಜ್ಞವಾಗುತ್ತದೆ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತದೆ. ಇದನ್ನು ಮರೆತಾಗ ನಮ್ಮ ಮನಸ್ಸು ಲೌಕಿಕ ದೃಷ್ಟಿಗೆ ತಿರುಗುತ್ತದೆ. ಯಶಸ್ಸು, ಕೀರ್ತಿ, ಹಣದ ಲಾಭ ಈ ರೀತಿಯ ಗುಂಗಿಗೆ ಸಿಕ್ಕಿಬಿದ್ದು ಅದರ ಸುತ್ತ ಮನಸ್ಸು ತಿರುಗುತ್ತಿರುತ್ತದೆ. ಈ ಕಾರಣದಿಂದಲೇ ಅರ್ಜುನನಿಗೆ ಕೃಷ್ಣ ಫಲದ ಆಸೆ ಬಿಟ್ಟು ಕಾರ್ಯವನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡು, ಅದರಲ್ಲಿ ಆನಂದವನ್ನು ಹೊಂದಬಹುದು ಎಂದು ಹೇಳುತ್ತಾನೆ. ಭಗವಂತನಿಗೆ ಕೊಡುತ್ತಿದ್ದೇವೆ ಎಂದು ಭಾವಿಸಿ ಕೊಟ್ಟಾಗ ನಮಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಬರುತ್ತದೆ. ಯಾವ ರೀತಿಯ ಅಪೇಕ್ಷೆ ಇರದ ಕಾರಣ ಮುಕ್ತಿ ಪಡೆಯಲು ಸುಲಭವಾಗುತ್ತದೆ. ಜಗತ್ತು ವ್ಯವಹಾರದ ಸಂತೆ. ಕೊಡುವುದು, ಪಡೆಯುವುದು ಇದರ ಆಧಾರದ ಮೇಲೆ ನಿಂತಿದೆ. ನಾವು ಬೀಜ ಬಿತ್ತಿ ಬೆಳೆಯನ್ನು ತೆಗೆಯುತ್ತೇವೆ. ಒಂದು ಬೀಜ ಸಾವಿರಾರು ಕಾಳುಗಳನ್ನು, ಹಣ್ಣುಗಳನ್ನು, ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ನಮಗೆ ಸಿಗುವಂತೆ ಮಾಡುತ್ತದೆ. ಇದಕ್ಕೆ ಕಾರಣ ಭೂಮಿ ತಾಯಿ ತನ್ನ ಒಡಲಿನಿಂದ ಬೀಜ ಮೊಳಕೆ ಒಡೆಯುವಂತೆ ಮಾಡುತ್ತಾಳೆ. ಮೋಡ ಕರಿಗೆ ಮಳೆ ಸುರಿಯುವಂತೆ ಮಾಡುವ ವರ್ಣದೇವತೆ. ವಾಯು ಗಾಳಿ ಬೀಸಿ ತನ್ನೊಂದಿಗೆ ಬೀಜವನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಪಸರಿಸುತ್ತದೆ. ಯಾವ ದೇವತೆಯು ಅದನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದಿಲ್ಲ. ನಾವು ಎಲ್ಲವನ್ನೂ ಜಗತ್ತಿನ ಮೂಲಕ ಪಡೆಯುವುದರಿಂದ ದೇವತೆಗಳಿಗೆ ಯಜ್ಞದ ಮೂಲಕ ಕೃತಜ್ಞತೆಯನ್ನು ಅರ್ಪಿಸಬೇಕು. ಇದರಿಂದ ಸಂತೋಷಪಟ್ಟ ದೇವಾನುದೇವತೆಗಳು ನಾವು ಕೊಡುವ ಒಂದು ತುತ್ತನ್ನು ಸ್ವೀಕರಿಸಿ ನಮಗೆ
ಅದಕ್ಕೆ 10 ಪಟ್ಟು ವಾಪಸ್ ಕೊಡುತ್ತಾರೆ. ಯಜ್ಞ ಮಾಡುವುದು ಭಗವಂತನ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಎಂದು ಎಲ್ಲವನ್ನು ಶ್ರೀ ಕೃಷ್ಣಾರ್ಪಣ ಎಂದು ಭಾವಿಸಿ ಯಜ್ಞದಲ್ಲಿ ಅರ್ಪಿಸಿದಾಗ ನಮ್ಮ ಚಿತ್ತ ಶುದ್ಧಿಯಾಗಿ ನಮ್ಮ ಜ್ಞಾನ ವೃದ್ಧಿಯಾಗುವುದು. ಅಜ್ಞಾನ ನಾಶವಾಗಿ ಆತ್ಮದಲ್ಲಿರುವ ಜ್ಯೋತಿ ಬೆಳಗುವುದು. ನಂತರ ಸತ್ಯ ಮತ್ತು ಮಿಥ್ಯದ ವ್ಯತ್ಯಾಸ ಅರ್ಥವಾಗುತ್ತದೆ. ಆಮೇಲೆ ಯಾವ ಬಂಧನಕ್ಕೂ ನಾವು ಒಳಪಡುವುದಿಲ್ಲ. ಇದನ್ನು ಮರೆತು ಎಲ್ಲದಕ್ಕೂ ನಾನೇ ಕಾರಣ ಎಂದು ಭಾವಿಸಿದಾಗ ನಾವು ತಪ್ಪಿತಸ್ಥರಾಗುತ್ತೇವೆ. ಆಗ ಶಿಕ್ಷೆ ಅನುಭವಿಸಲೇಬೇಕಾಗುತ್ತದೆ. ಬಯಕೆ ಉಂಟಾಗುವುದು ಮಾನವನ ಸಹಜ ಗುಣ. ಅದನ್ನು ತಪ್ಪು ಎಂದು ಕೃಷ್ಣ ಹೇಳುವುದಿಲ್ಲ. ಆದರೆ ಎಲ್ಲವನ್ನೂ ದೇವತೆಗಳ ಸಹಕಾರದಿಂದ ಪಡೆಯುವ ನಾವು ಅವರಿಗೆ ಕೃತಜ್ಞತೆಯಿಂದ ಅರ್ಪಿಸಿ ಇದರಿಂದ ಸಂತೋಷ ಪಡುವ ದೇವತೆಗಳು ಕಾಲಕಾಲಕ್ಕೆ ಆಯಾ ಸಂಬಂಧಪಟ್ಟ ದೇವತೆಗಳು ಎಲ್ಲವನ್ನೂ ಸಿಗುವಂತೆ ಕರುಣಿಸುತ್ತಾರೆ. ರೈತ ಬೆಳೆ ಬೆಳೆಯುವ ಮುನ್ನ ಭೂಮಿ ಪೂಜೆಯನ್ನು ಮಾಡಿ ಉತ್ತುತ್ತಿದ್ದ. ಬಾವಿ ತೋಡಿದಾಗ ಗಂಗೆ ಪೂಜೆ ಮಾಡುತ್ತಿದ್ದ. ಬೆಳೆ ಬಂದಾಗ ಅದನ್ನು ಪೂಜ್ಯ ಭಾವನೆಯಿಂದ ಭಗವಂತನಿಗೆ ಅರ್ಪಿಸಿ ನಂತರ ತನ್ನ ಮನೆಯಲ್ಲಿ ಬಳಸಲು ಉಪಯೋಗಿಸುತ್ತಿದ್ದ. ಕಾರಣವಿಲ್ಲದೆ ಯಾವ ಆಚರಣೆಯೂ ಬಂದಿಲ್ಲ. ಸಕಾರಣವನ್ನು ಇಟ್ಟುಕೊಂಡು ಆಚರಿಸುತ್ತಿದ್ದರು. ದೇವರು ಯಾಕೆ ನಮ್ಮಿಂದ ನಿರೀಕ್ಷಿಸಬೇಕು ಎಂದು ಅನ್ನಿಸಬಹುದು. ಎಲ್ಲವೂ ಅವನದೇ ಆಗಿರುವಾಗ ಅವನಿಗೆ ಕೊಡುವುದು ನಮ್ಮ ಧರ್ಮ. ಮನೆಯಲ್ಲಿ ತಂದೆಯಾದವನು ದುಡಿದು ತಂದಿರುವ ಹಣದಲ್ಲಿ ಅವನಿಗೆ ಹೇಳದೆ ನಾವು ಹಣವನ್ನು ತೆಗೆದರೆ ಅದು ಕದ್ದ ಹಾಗೆ. ಅದೇ ರೀತಿ ಎಲ್ಲವನ್ನು ನಾವು ದೇವತೆಗಳಿಂದ ಪಡೆದಿರುತ್ತೇವೆ. ಭೂಮಿ, ನೀರು, ಬಿಸಿಲು, ಮಳೆ ಎಲ್ಲವೂ ಅವನದು. ನಾವು ಭೂಮಿಯನ್ನು ಉತ್ತಬೇಕಾದರೂ ನಮಗೆ ಅವನಿಂದ ಶಕ್ತಿಯನ್ನು ಪಡೆಯಬೇಕು. ಯಾವುದೂ ನಮ್ಮದಲ್ಲದ ಮೇಲೆ ನಮಗೆ ಅದರ ಮೇಲೆ ಯಾವ ಹಕ್ಕೂ ಇರುವುದಿಲ್ಲ. ತಂದೆಯಾದವನು ಮಕ್ಕಳ ಅವಶ್ಯಕತೆಯನ್ನು ಗಮನಿಸಿ ತಾನಾಗಿ ಎಲ್ಲವನ್ನೂ ಕೊಡುತ್ತಾನೆ. ಅದೇ ರೀತಿ ನಾವು ಎಲ್ಲವನ್ನೂ ಭಗವಂತನದು ಎಂದು ಭಾವಿಸಿದಾಗ ನಮ್ಮ ಅಗತ್ಯವನ್ನು ಅವನು ಪೂರೈಸುತ್ತಾನೆ. ಪ್ರಕೃತಿಗೂ ಜೀವಿಗೂ ಒಂದು ಬಾಂಧವ್ಯ ಇರುವುದು. ಯಜ್ಞಕ್ಕೂ ಮತ್ತು ಮಳೆಗೂ ಹತ್ತಿರದ ಸಂಬಂಧವಿದೆ. ಸಮಾಜದ ಹಿತವನ್ನು ಬಯಸುವವರು ಯಜ್ಞದ ಮೂಲಕ ದೇವತೆಗೆ ವರ್ಣಭೇದವಿಲ್ಲದೆ ಎಲ್ಲರೂ ಅರ್ಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಇದನ್ನು ಅಲಕ್ಷಿಸಿದರೆ ಯಜ್ಞವೇ ಎನ್ನಿಸುವುದಿಲ್ಲ, ಬರೀ ಕರ್ಮವಾಗುತ್ತದೆ. ಆಗ ಪ್ರಕೃತಿಯು ನಮ್ಮನ್ನು ದೂರ ಸರಿಸುತ್ತದೆ. ಮಳೆ ಬಾರದೆ ಬರಗಾಲವನ್ನು ಅನುಭವಿಸಬೇಕಾಗುತ್ತದೆ. ಇದು ಭಗವಂತ ಮಾಡಿರುವ ನಿಯಮ. ಇದನ್ನು ಪಾಲಿಸದವನು ಪಾಪಿಯಾಗುತ್ತಾನೆ. ಓಂ ಶಾಂತಿ. ಓಂ.